ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್ ಬದಿ. ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಅಂದರೆ, ಇವತ್ತು ನಮ್ಮ ಬೆಂಗಳೂರು ಆರ್ಟ್ ಅಂತ ಹೇಳಿ ಚಿತ್ರಕಲಾ ಪರಿಷತ್ತಲ್ಲಿ ಕುಮಾರಕೃಪಾ ರೋಡಲ್ಲಿ ಒಂದು ಕಾರ್ಯಕ್ರಮನ 3 ದಿವಸದಿಂದ ನಡೀತಾ ಇದೆ. ಇದು ನಾಳೆ ಅಂದರೆ ಸಂಡೇ ಕೊನೆಯ ದಿನ. ದಯವಿಟ್ಟು ಎಲ್ಲರೂ ಈ ಒಂದು ನಮ್ಮ ಬೆಂಗಳೂರು ಆರ್ಟ್ಗೆ ಬಂದು ಎಲ್ಲ ಚಿತ್ರಕಲೆಯನ್ನು ನೋಡಿ ಮತ್ತು ಎಲ್ಲರೂ ಖರೀದಿ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೂ ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿಗೂ ಕರ್ಕೊಂಬಂದು ಒಂದು ಈ ಚಿತ್ರಕಲೆಯನ್ನು ಪ್ರದರ್ಶನ ನೋಡಿದ್ರೆ ನಿಮಗಂತೂ ಎಲ್ರಿಗೂ ಖುಷಿಯಾಗೋದಂತೂ 100% ಗ್ಯಾರಂಟಿ. ಯಾಕಂದರೆ ಇಲ್ಲಿ ಒಂದು ಆರ್ಟ್ಗಳು ಮೂಡಿ ಬಂದಿರೋದು ನೋಡಿದ್ರೆ ಒಂದಕ್ಕಿಂತ ಒಂದು ಅದ್ಭುತ ಅಂದರೆ ಅದ್ಭುತ. ನೀವು ಯಾವುದೇ ಒಂದು ಪೇಂಟಿಂಗ್ ನೋಡಿದ್ರೂ ಕೂಡ ನಿಮಗೆ ಅದು ಪೇಂಟಿಂಗ್ ಅಂತ ಅನಿಸೋದಿಲ್ಲ. ಆ ಲೆವೆಲ್ಗೆ ಅವರು ವರ್ಕ್ ಮಾಡಿದ್ದಾರೆ ಎಲ್ಲರೂ. ಇದು ನೋಡಿ, ಹಂಪಿದು ಇದಂತರೂ ನಾನು ಹಂಪಿಯಲ್ಲಿದ್ದೀನೋ ಇಲ್ಲಿದ್ದೀನೋ ಅಂತ ಒಂದು ಸೆಕೆಂಡ್ ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರು. ನೋಡಿ, ಇದು ಇವರು ಆರ್ಟಿಸ್ಟು. ಇವೆಲ್ಲ ಆರ್ಟ್ಗಳು ನೋಡಿ. ಇದನ್ನು ನೋಡಿ, ಒಂಥರ ವಾಲ್ಪೇಪರ್, HD ವಾಲ್ಪೇಪರ್ ಇದ್ದಂಗಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೂ ಒಂಥರ ಕ್ರಿಯೇಟಿವ್ ಅಂದರೆ ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಇದು ಜ್ಯೋತಿ ಬೆಳಗೋದು ಅಂದರೆ ನೀವು ನೋಡೋಕ್ಕೆ ನೀವು ಯಾವ ಥರ ನೋಡ್ತೀರಾ, ಅದು ಹೆಂಗೆ ನೋಡಿದ್ರು ನಿಮಗಂದು ಪೇಂಟಿಂಗ್ ಅಂತ ಅನ್ಸೋದೇ ಇಲ್ಲ. ಆ ಲೆವೆಲಿಗೆ ಮಾಡಿದ್ದಾರೆ. ಈ ಸರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇಂದ್ರಜಿತ್ ಗೌರವ್ ಅಂತೇಳಿ ಇವರು ವರ್ಕ್ಸ್ ನೋಡ್ಬಿಟ್ಟು ನನಗಂತೂ ಸ್ಟನ್ ಆಗಿಬಿಟ್ಟೆ. ಮತ್ತು ಇದು ನೋಡಿ, ನಮ್ಮ ಭಾರತಿ ಮೇಡಮ್ ಅಂತೇಳಿ ಮುಂಬೈಯಿಂದ, ಇವರು ನಾನು ಒಟ್ಟಿಗೆ ಪೆನ್ಸಿಲ್ ಆರ್ಟನ್ನು ಕಲ್ತಿದ್ದೀವಿ. ಈ ಮೇಡಮ್ ಅವರು ಬಂದು ಮುಂಬೈಯವರು, ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿ ಇಲ್ಲೆಲ್ಲ ಪೇಂಟಿಂಗ್ ಸೇಲ್ ಮಾಡೋಕ್ಕೆ ಬಂದಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿತ್ವ. ಯಾಕಂದರೆ ನಾನು ಮುಂಬೈಯಲ್ಲಿ 1 ತಿಂಗಳು ಇರಬೇಕಾದ್ರೆ ನನಗೆ ಅವ್ರ ಮನೆಯಿಂದ ನನಗೆ ಊಟ ತಂದು ಕೊಡ್ತಿದ್ರು ಡೈಲಿ. ನನಗೆ ತುಂಬ ಇಷ್ಟ ಇವರು ಮೇಡಮ್. ಇವರೇ ಭಾರತಿ ಮೇಡಮ್ ಅಂತೇಳಿ, ತುಂಬ ಒಳ್ಳೆಯ ಆರ್ಟಿಸ್ಟು. ನೀವು ಹೋದರೆ ಮೀಟ್ ಮಾಡಿ. ಇವರು ನಮ್ಮ ಸೊಂಡೂರವರು ಕಾಶಿನಾಥ್ ಕಾಳೆ ಅಂತೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆರ್ಟ್ಗಳು ನೋಡಿ. ಒಂಥರ ನಮ್ಮ ಊರಲ್ಲೆಲ್ಲ ನಡೆಯೋ ಒಂದು ಸನ್ನಿವೇಶಗಳು ನೋಡಿ, ಇವಾಗ ಬಸವಣ್ಣಂದಾಗಲಿ, ಇವಾಗ ಮೀನು, ಆ ಥರ ಎಲ್ಲ ಸಂಸ್ಕೃತಿ ಕಲೆ. ಮತ್ತು ಈ ಮೇಡಮ್ ಅವರಂತೂ ಬ್ರಾನ್ಸಲ್ಲಿ ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವು ಕ್ಯಾಟು, ಬಫೆಲೋ, ಇವೆಲ್ಲ ಬುಲ್ಲು. ಈ ಮೇಡಮ್ ಅವರು ಕಲೆಗೆ ನಾನಂತೂ ಫುಲ್ ಸೋತೋಗ್ಬಿಟ್ಟಿದ್ದೀನಿ. ಅದು ನೋಡಿ ಯಾವ ಥರ ಮಾಡಿದ್ದಾರೆ ಅಂದರೆ, ನೀವು ಅದು ಇಟ್ಕೊಂಡು ನೀವು ಎತ್ತಕ್ಕೂ ಆಗಲ್ಲ, ಅಷ್ಟು ಭಾರ ಇದೆ. ಮತ್ತು ಇವರು ಬಂದು ಬೆಳಗಾವಿಯವರು. ಇದು ನೋಡಿ, ಮಣ್ಣಿಂದು ಕ್ರಾಫ್ಟ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಬಂದು ನಾನು ಎಷ್ಟು ಹೇಳಿದ್ರೂ ಕಮ್ಮಿನೇ. ಇನ್ನೂ ನಾನು ವಿಡಿಯೋ ಮಾಡಿದ್ದು ತುಂಬ ಕಮ್ಮಿ. ಇನ್ನೂ ಅಷ್ಟೊಂದು ಒಂದು ಪೇಂಟಿಂಗ್ಸ್ ಇದ್ದಾವೆ. ನೀವು ಖಂಡಿತ ಹೋಗಿ ನೋಡಬೇಕು ಎಲ್ಲರೂ. ಯಾಕಂದರೆ ತುಂಬ ಚೆನ್ನಾಗಿದ್ದಾವೆ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕರ್ಕೊಂಡೋಗಿ. ಯಾಕಂದರೆ ಇದು ನೋಡಿ ಅವ್ರಿಗೂ ಸ್ವಲ್ಪ ಇನ್ಸ್ಪಿರೇಷನ್ ಆಗಿ, ಅವ್ರಿಗೂ ಸ್ವಲ್ಪ ಏನಾದರೂ ಮೈಂಡಲ್ಲಿ ಇನ್ನೂ ನಾವು ಮಾಡಬೇಕಂತ ಒಂದು ಹುಮ್ಮಸ್ಸು ಬರುತ್ತೆ. ಇವರು ಬಂದು ಹಾವೇರಿಯವರು. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈನ್ ಆರ್ಟ್ ಆಗಲಿ, ನೋಡಿ ಬಣ್ಣಗಳು ನೋಡಿ ಹಿಂಗೆ ಆಡಿದ್ದಾರೆ ಬಣ್ಣಗಳಲ್ಲಂದರೆ ನಾವು ಗೆಸ್ ಮಾಡೋಕ್ಕೂ ಆಗಲ್ಲ, ಆ ಥರ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ಭಾರತಿ ಮೇಡಮ್ ಅವ್ರಿಗೆ ಕೊನೆಯದಾಗಿ ಮೀಟ್ ಆಗಿ ಬರ್ತೀವಿ ಮೇಡಮ್ ಅಂತೇಳಿ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳಿ. ಮತ್ತು ಇನ್ನೊಬ್ಬ ಸರು ಸಿಕ್ಕಿದ್ರು. ಇವರು ಚಿಕ್ಕ ಒಂದು ಪೇಂಟಿಂಗಲ್ಲಿ ಎಷ್ಟು ಡಿಟೇಲ್ ಮಾಡಿದ್ದಾರೆ ಅಂದರೆ, ಇದು ನೋಡಿ ಕಾಫಿಯಲ್ಲಿ ಮಾಡಿದ್ದು, ಇದು ನೋಡಿ ಚಿಕ್ಕ ಒಂದು ಡ್ರಾಯಿಂಗಲ್ಲಿ ಎಷ್ಟು ಡಿಟೇಲ್ ಮಾಡಿದ್ದಾರೆ ಅಂದರೆ ನಾನು ಶಾಕ್ ಆಗಿಬಿಟ್ಟೆ. ನನಗಂತೂ ವಂಡರ್ ಅನ್ನಿಸ್ತಾ ಇದೆ. ಈಗ ನಾನು ಮಾಡ್ತೀನಿ, ಬಟ್ ನಾನು ಇನ್ನೂ ಎಷ್ಟೋ ಕಲಿಯೋದಿದೆ ಅಂತ ಹೇಳಿ ನನಗೆ ತುಂಬ ಅನ್ನಿಸ್ತು. ಯಾಕಂದರೆ ನಾವು ಎಷ್ಟು ಕಲ್ತ್ರೂ ನಾವು ಅದು ಏನೂ ಕಲಿತೇ ಇರಲ್ಲ, ಆ ಥರ ಇರುತ್ತೆ. ಇಲ್ಲಿ ಬಂದು ಈ ಥರ ಜಾಗದಲ್ಲಿ ಬಂದು ನಾವು ನೋಡಿದ್ರೇ ನಾವು ಇನ್ನೂ ಎಷ್ಟು ಹಿಂದೆ ಇದ್ದೀವಿ, ಇನ್ನೂ ಎಷ್ಟು ಕಲಿಬೇಕಂತ ಹೇಳಿ ನಮಗೊಂದು ಕಲಿಯೋಕ್ಕೆ ತುಂಬ ಸಿಗುತ್ತೆ. ಇದು ನೋಡಿ, ನಮ್ಮ ಅಣ್ಣವರೇ ಮಾಡಿದ್ದು, ಲಕ್ಷ್ಮಣ್ ಕಬಾಡಿ ಅಂತೇಳಿ. ಇವರೆಲ್ಲ ವುಡ್ಡಲ್ಲೇ ಮಾಡ್ತಾರೆ ನೋಡಿ. ನೈಸರ್ಗಿಕದಲ್ಲಿ ನಾವು ಯಾವುದ್ಯಾವುದೋ ಒಂದು ಕಟ್ಟಿಗೆ ಪೀಸ್ ಅಂತ ಹೇಳಿ ನಾವು ಎಲ್ಲೋ ಆಚೆ ಈಚೆ ಎಲ್ಲ ಬಿಸಾಕ್ತೀವಿ. ಇವರು ಕಟ್ಟಿಗೆಯಲ್ಲೇ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂದರೆ ನಾವು ಗೆಸ್ ಮಾಡೋಕ್ಕೂ ಆಗಲ್ಲ. ಇದು ವೇಸ್ಟ್ ಕಟ್ಟಿಗೆ ಇಷ್ಟೊಂದು ಯೂಸ್ ಇದೆ ಅಂತೇಳಿ ನೋಡಿ. ನಮ್ಮ ಅಣ್ಣನ ಕಲೆಗೆ ನಮ್ಮ ಅಜ್ಜಿನೂ ಕೂಡ ಮನಸ್ಸೊತ್ತು ಅವರು ಎಷ್ಟೊತ್ತು ನಿಂತಿದ್ರು ಅಂದರೆ ತುಂಬ ಹೊತ್ತು ನಿಂತಿದ್ರು.